ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನೋಡಿ, ಮೊಟ್ಟೆನ ನೀವು ಫ್ರೈ ಮಾಡುವಾಗ ತುಂಬಾ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಮಾಡ್ತಿರ್ತೀರಾ. ಇಲ್ಲಾಂದ್ರೆ ತುಂಬಾ ಹೊತ್ತು ಕುದಿಸ್ಬಿಟ್ಟು ಅದನ್ನ ಸಿಪ್ಪೆ ತೆಗೆದು ನೀವು ತಗೊಳ್ತಿರ್ತೀರಾ. ಮಕ್ಕಳಿಗೆ ಅಥವಾ ಡಯಟ್ ಅಲ್ಲಿ ಇರೋರಿಗೆಲ್ಲ ಕೊಡ್ಬೇಕಂದ್ರೆ ನಾನ್ ಮಾಡಿರೋ ತರ ನೀವು ತೋರಿಸಿದ್ದಾದ್ರೆ ತುಂಬಾನೇ ಆರೋಗ್ಯವಾಗೂ ಇರುತ್ತೆ. ಒಂದು ಚೂರು ಎಣ್ಣೆನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಒಂದ್ಸಲ ಈ ಟಿಪ್ಸ್ ನ ಮಾಡಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗತ್ತೆ. ನೋಡಿ, ಅದಕ್ಕೆ ನಾನೊಂದು ಬಟ್ಲಲ್ಲಿ ಮೊಟ್ಟೆನ ತಗೊಳ್ತಿದೀನಿ. ನೋಡಿ, ಮೊಟ್ಟೆನ ಹೊಡ್ಕೊಂಡ್ಬಿಟ್ಟು ಒಂದು ಬಟ್ಲಲ್ಲಿ ತಗೊಂಡಿದೀನಿ. ನಾನು 2 ಮೊಟ್ಟೆನ ಮಾಡಿ ತೋರಿಸ್ತೀನಿ ಇಲ್ಲಿ. ನೀವು ಎಷ್ಟು ಬೇಕಾದ್ರೂ ನೀವು ಮಾಡ್ಕೊಬೋದು. ನೋಡಿ, ಅದಕ್ಕೆ ನಾನು ಇಲ್ಲಿ ಒಂದು ಬಟ್ಲಲ್ಲಿ ನೀರು ಇಟ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ. ತುಂಬಾ ಕುದಿ ಬರ್ಬೇಕಿದು. ಚೆನ್ನಾಗಿ ಕುದಿ ಬಂದ್ಮೇಲೆ ನೀವು ಇದನ್ನ ಮಾಡ್ಬೇಕಾಗತ್ತೆ. ನೀವು 1 ಸ್ಪೂನ್ ಎಣ್ಣೆನೂ ಹಾಕೋ ಅವಶ್ಯಕತೆನೂ ಇರೋದಿಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಡಯಟ್ ಮಾಡ್ತಿರೋರ್ಗೆ, ಎಕ್ಸರ್ಸೈಸ್ ಮಾಡೋರ್ಗೆ, ಮತ್ತೆ ಜಿಮ್ಗೆಲ್ಲ ಹೋಗಿ ಬರೋರ್ಗೆಲ್ಲ ಈ ರೀತಿ ಮಾಡ್ಕೊಟ್ರೆ ಅಂತೂ ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ಇದರಲ್ಲಿ ಒಂದು ಚೂರು ಎಣ್ಣೆ ಏನು ಬಳಸೋದಿಲ್ಲ. ಮತ್ತೆ ಮೊಟ್ಟೆನ ತಗೊಳ್ಳೇಬೇಕಾಗತ್ತೆ ಅವರು ಪ್ರತಿದಿನ. ಆ ಮೊಟ್ಟೆನ ತಗೊಳ್ಳುವಾಗ ಈ ರೀತಿ ತಗೊಂಡ್ರೆ ತುಂಬಾ ಆರೋಗ್ಯವಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಪೂರ್ತಿ ಚೆನ್ನಾಗಿ ಬಿಸಿ ಆದ್ಮೇಲೆ ಕುದೀತಾ ಇದೆ ಅಲ್ವಾ, ಇಷ್ಟು ಕುದಿ ಬರ್ಬೇಕು. ನೋಡಿ, ಈ ರೀತಿ ನಾನು ಸ್ಪೂನಲ್ಲಿ ತಿರುಗಿಸ್ದೆ ಅಲ್ವಾ, ಅದೇ ತರ ಪೂರ್ತಿ ಚೆನ್ನಾಗಿ ತಿರುಗಿಸ್ಕೊಂಬಿಡಿ ಒಂದ್ಸಲ. ನೋಡಿ, ನಾನು ತೋರಿಸಿದ್ದೀನಲ್ಲ, ಈ ರೀತಿ ತಿರುಗಿಸ್ಬಿಟ್ಟು ಮಧ್ಯದಲ್ಲಿ ನಾವೇನ್ ಮೊಟ್ಟೆನ ಕಪ್ಪಲ್ಲಿ ಹಾಕಿಟ್ಕೊಂಡಿದ್ವೋ ಅದನ್ನ ಹಾಕ್ಬಿಡಿ. ಹಾಕ್ಬಿಟ್ಟು ಫ್ಲೇಮ್ನ ಸ್ವಲ್ಪ ಹೊತ್ತು ಆಫ್ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ. ಅದು ತುಂಬಾ ಕುದ್ದಿರುತ್ತಲ್ವಾ, ನೀರು ತುಂಬಾನೇ ಬಿಸಿ, ಅದು ಅದ್ರೊಳಗಡೆ ಬೆಂದ್ಬಿಟ್ಟಿರುತ್ತೆ. ಅದು ತುಂಬಾ ಚೆನ್ನಾಗಿ. ನೋಡಿ, ನಾವು ಹೆಂಚ್ ಮೇಲೆ ಎಲ್ಲ ಆಮ್ಲೆಟ್ ನ ಹಾಕ್ಬೇಕಂದ್ರೆ ಅಥವಾ ಹಾಫ್ ಬಾಯ್ಲ್ ಮಾಡ್ಬೇಕಂದ್ರೆ ಎಣ್ಣೆ ಎಲ್ಲ ತುಂಬಾನೇ ಹಾಕ್ಬಿಟ್ಟು ಹಾಫ್ ಬಾಯ್ಲ್ ಮಾಡ್ತೀವಿ. ನೀವು ಈ ರೀತಿ ಮಾಡಿದ್ದೆ ಆದ್ರೆ ಒಂದು ಡ್ರಾಪ್ ಎಣ್ಣೆನೂ ಹಾಕೋಷ್ಟಿರೋದಿಲ್ಲ. ಸೇಮ್ ಟೇಸ್ಟೇ ಇರುತ್ತೆ. ಟೇಸ್ಟ್ ಅಲ್ಲೇನು ಚೇಂಜ್ ಇರೋದಿಲ್ಲ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಒಂದ್ಸಲ ಇದನ್ನ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಸ್ವಲ್ಪ ಹೊತ್ತು ಮುಚ್ಚಿದಾದ್ಮೇಲೆ ಡಬಲ್ ಬಾಯ್ಲರ್ ತರ ತುಂಬಾ ಎರಡೂ ಕಡೆ ಬಾಯ್ಲ್ ಆಗ್ಬೇಕಂದ್ರೆ ನೀವು ತಿರುಗಿಸ್ಬಿಟ್ಟು ಬೇಕಾದ್ರೆ ಇನ್ನೂ ಸ್ವಲ್ಪ ಹೊತ್ತು ಇಡ್ಬೋದು, ಮುಚ್ಚಿಡ್ಬೋದು. ಇಲ್ಲ ಅಂದ್ರೆ ನೋಡಿ, ಈ ರೀತಿ ಹಾಫ್ ಬಾಯ್ಲ್ ನ ನೀವು ರೆಡಿ ಮಾಡ್ಕೊಬಹುದು. ಇಷ್ಟೇ, ಬೇರೆ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ. ಸೇಮ್ ಆಮ್ಲೆಟ್ ಟೇಸ್ಟ್ ಯಾವ ರೀತಿ ಇರುತ್ತೋ ಅದೇ ತರ ಇರುತ್ತೆ. ಹಾಫ್ ಬಾಯ್ಲ್ ಇರ್ಬೇಕು, ಆದ್ರೆ ಎಣ್ಣೆನೇ ಇರಬಾರ್ದು ಅಂದ್ರೆ ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬಾನೇ ಆರೋಗ್ಯಕ್ಕೂ ಒಳ್ಳೇದು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತೆ ಸಾಲ್ಟ್ ನ ಹಾಕೊಂಡು ನೀವು ಬೇಕಾದ್ರೆ ತಿನ್ಬೋದು. ನೀವು ಇನ್ನೂ ಜಾಸ್ತಿ ಈ ರೀತಿ ಒಳಗಡೆ ನಿಮ್ಗೆ ಹಸಿ ಹಸಿ ಇಲ್ದಿರ ಪೂರ್ತಿ ಬಿಸಿ ಆಗ್ಬೇಕಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಇಡ್ಬೇಕಾಗತ್ತೆ. ಇದು ಹಾಫ್ ಬಾಯ್ಲ್ ತರ ಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ನಾನು ಮಾಡಿರೋ ಇಷ್ಟು ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.